ನೀನಿನ್ನು ಮನೆ ಒಳಗಡೆ ಬಂದಿಲ್ಲ. ನೀನು ಮನೆ ಒಳಗಡೆ ಬರ್ಬೇಕು ಅಂದ್ರೆ ಆ ವಿಗ್ರಹನ ಆಚೆ ಬಿಸಾಕು. ಪಾಂಡುರಂಗನ್ ಜಪ ಮಾಡೋದ್ ನಿಲ್ಸು. ಬಾಯ್ ಮುಚ್ಕೊಂಡ್ ಮನೆ ಒಳಗಡೆ ನಡಿ. ಬರೋಕ್ ಬಿಡಿ, ನನ್ನ ಪಾಂಡುರಂಗನ್ ಜೊತೆ ಬರೋಕ್ ಬಿಡಿ. ನಾನ್ ನಿಮ್ ಕಾಲಿಗೆ ಬೀಳ್ತೀನಿ. ನೀವೇನ್ ಹೇಳಿದ್ರು ನಾನ್ ಮಾಡ್ತೀನಿ. ನಾನು ನನ್ ಪಾಂಡುರಂಗನ ಮನೇಲಿ ಒಂದ್ ಮೂಲೆಯಲ್ಲಿ ಇಟ್ಕೋತೀನಿ. ಇದಕ್ಕಿಂತ ನಾನು ಏನೂ ಕೇಳಲ್ಲ. ಇನ್ಯಾವತ್ತೂ ನಿಮ್ ಮಾತಿಗೆ ವಿರುದ್ಧ ಮಾತಾಡಲ್ಲ. ನನ್ ಪಾಂಡುರಂಗನ್ನು ಒಳಗ್ ಬರೋಕ್ ಬಿಡಿ. ನಿನಗ್ ಬುದ್ಧಿನೇ ಇಲ್ಲ, ದಡ್ಡಿ ತರ ಆಡ್ತಿದ್ಯಾ. ಅಪ್ಪಿ ತಪ್ಪಿ ನಿನ್ಗೇನಾದ್ರು ಹುಚ್ಚಿಡ್ತಿದ್ಯಾ ಏನು? ಮೈಯಲ್ಲಿ ಶಕ್ತಿ ಇಲ್ಲ, ಆದ್ರೆ ಹಠಮಾರಿತನ ಮಾತ್ರ ಬೇಕಾದಷ್ಟಿದೆ. ತುಂಬಾ ಸಂತೋಷ. ರಾತ್ರಿ ಪೂರ್ತಿ ನೀನ್ ಆಚೆನೆ ನಿಂತ್ಕೋ. ನನ್ನ ಕೊನೆ ನಿರ್ಧಾರ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊ. ಆ ವಿಗ್ರಹನ ಆಚೆ ಬಿಸಾಕ್ಬೇಕು, ಪಾಂಡುರಂಗನ್ ಜಪ ಮಾಡೋದ್ ನಿಲ್ಲಿಸ್ಬೇಕು, ಆಮೇಲೆ ನೀನ್ ಒಳಗ್ ಬರ್ಬೇಕು. ಹೀಗ್ ಮಾಡೋದ್ ನಿನಗಿಷ್ಟ ಇಲ್ಲ ಅಂದ್ರೆ ಈಗ್ಲೇ ನೀನ್ ತವ್ರ ಮನೆಗೆ ಹೊರಟೋಗು. ಪಾಂಡುರಂಗ, ನಿಜವಾಗ್ಲೂ ನಾನು ಹಠ ಮಾಡ್ತಿಲ್ಲ. ಅವ್ರನ್ನ ಬೇಡ್ಕೋತಿದ್ದೀನಿ. ನನ್ಗೊಂದ್ ವಿಷಯ ಅರ್ಥ ಆಗ್ತಿಲ್ಲ. ಅವ್ರು ಯಾಕೆ ನಿನ್ನ ಬರ್ಬೇಡ ಅಂತಿದ್ದಾರೆ? ನೀನಿಲ್ದೆ ನಾನೊಬ್ಳೆ ಹೇಗ್ ಮನೆ ಒಳಗ್ ಹೋಗ್ಲಿ? ಅಮ್ಮ, ನನ್ನ ಮೇಲೆ ನಿನ್ಗೇನಾದ್ರೂ ಅನುಮಾನ ಇದೆಯಾ? ಅಮ್ಮ ಏನ್ ಹೇಳ್ತಿದ್ಯಮ್ಮ? ನಾನ್ ಯಾಕೆ ನಿನ್ ಮೇಲೆ ಅನುಮಾನ ಪಡ್ಲಿ? ನಾನ್ ಸುಮ್ನೆ ನಿಂತಿದ್. ನೇರವಾಗಿ ಹೇಳು. ನೀನು ನಿನ್ ಹೆಂಡ್ತಿನ ಒಳಗ್ ಕರ್ಕೊಂಡ್ ಬರ್ತೀಯಾ? ಅವಳ ಮೇಲೆ ಕನಿಕರ ತೋರಿಸ್ತಿದ್ಯಾ? ಇಲ್ಲಮ್ಮ, ಅದು ನಾನು ದಿಗು, ನೀನಿವತ್ತು ಎಲ್ರು ಹೇಳೋ ಮಾತನ್ನ ನಿಜ ಮಾಡ್ದೆ. ಮದ್ವೆ ಆದ ತಕ್ಷಣ ಮಗ ಬದ್ಲಾಗ್ತಾನೆ ಅಂತಾರಲ್ವಾ? ಇಷ್ಟು ದಿನ ಆ ಮಾತನ್ನ ನಾನ್ ನಂಬಿರ್ಲಿಲ್ಲ ದಿಗು. ದಿಗು, ಇಲ್ಲಿವರೆಗೂ ನೀನ್ ಯಾವತ್ತೂ ಈ ತರ ನಡ್ಕೊಂಡಿರ್ಲಿಲ್ಲ. ಇಲ್ಲಮ್ಮ, ಇಲ್ಲ. ಅಮ್ಮ, ನೀನ್ ನನ್ನನ್ನ ತಪ್ಪಾಗಿ ತಿಳ್ಕೊತಿದ್ಯಮ್ಮ. ಅರ್ಥ ಆಗ್ತಿದೆ. ನಾನಷ್ಟು ದಡ್ಡಿ ಏನಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಈ ಸಾಮ್ರಾಜ್ಯನ ಕಟ್ಟಿದ್ದೀನಿ. ಒಂಟಿಯಾಗಿ ಹೋರಾಟ ಮಾಡಿದ್ದೀನಿ. ಇವತ್ ನೀನು ಅವಳಿಗೋಸ್ಕರ ನನ್ನನ್ನೇ ಎದುರು ಹಾಕೋತೀಯ. ಇಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅಲ್ವಾ? ಆ ಸಕ್ಕು ಮೇಲೆ ಕನಿಕರ ಪಟ್ಟು ಮನೆ ಒಳಗ್ ಬರಕ್ ಬಿಡ್ತೀನಿ ಅನ್ಕೊಂಡ್ಯಾ? ಬರೋಕ್ ಬಿಡಲ್ಲ. ಅಯ್ಯೋ ಅಮ್ಮ, ಹಾಗಲ್ಲ. ನಿಮ್ಮಪ್ಪ ಮಾಡಿದ್ದನ್ ಮರ್ತು ಬಿಟ್ಯಾ? ಅವರು ಕೂಡ ಹೀಗೆ ಹಗಲು ರಾತ್ರಿ ಪಾಂಡುರಂಗನ್ ಜಪ ಮಾಡ್ತಿದ್ರು. ಎಂಥ ಒಳ್ಳೆ ಮನುಷ್ಯ, ಪಾಂಡುರಂಗನ್ ಭಕ್ತಿಲ್ ಮುಳುಗಿ ತೇಲ್ತಿದ್ದಾರೆ ಅಂತ ಸಂತೋಷ ಪಡ್ತಿದ್ವಿ. ಕೊನೆಗೇನಾಯ್ತು? ಆರತಿ ಮಾಡೋ ಕರ್ಪೂರದ ಹಾಗೆ ನಮ್ಮ ಆಸ್ತಿ ಪೂರ್ತಿ ಕರ್ಗ್ ಹೋಯ್ತು ದಿಗು. ನಾನು ಊರಲ್ಲಿ ಇರೋರ್ಗೆಲ್ಲ ಬಡ್ಡಿಗೆ ಸಾಲ ಕೊಟ್ರೆ ಇವರು ಪುಕ್ಕಟೆಯಾಗಿ ಮನ್ನಾ ಮಾಡಿದ್ರು. ತನಗೊಬ್ಳು ಹೆಂಡತಿ ಮಗ ಮಗಳು ಇದಾರೆ ಅನ್ನೋ ವಿಷಯನೇ ಮರ್ತು ಬಿಟ್ರು. ಹೆಂಡತಿ ಮಕ್ಕಳು ಎಲ್ಲಿಗೆ ಹೋದ್ರೆ ನನಗೇನು ಅನ್ಕೊಂಡ್ರು. ಅವ್ರಿಗೆ ದಾನ ಧರ್ಮಗಳೇ ಮುಖ್ಯ ಆಗಿತ್ತು. ನಾವು ಬಲಿಯಾಗಿ ಹೋದ್ವಿ ದಿಗು. ಕೊನೆಗೆ ಆ ವಿಷಯ ಕೂಡ ಅವ್ರ ತಲೆಗೆ ಹತ್ಲಿಲ್ಲ. ಇದು ತಪ್ಪು ಅಂತ ಅನ್ನಿಸ್ಲೇ ಇಲ್ಲ. ತುಕಾರಾಮ್ ಬೋಧನೆಗಳೇ ಮುಖ್ಯ, ಅವ್ರ ದಾರಿಲೇ ನಡೀತೀನಿ ಅಂತ ನೇರವಾಗಿ ಪಂಡ್ರಾಪುರಕ್ಕೆ ಹೊರಟೋದ್ರು. ನಾವ್ ಯಾರು ಅವ್ರಿಗೆ ಬೇಕಾಗಿಲ್ಲ, ನಾವು ಮುಖ್ಯನೇ ಅಲ್ಲ. ಇದಕ್ಕೆ ಕಾರಣ ಏನು? ಈ ದಿಕ್ಕಿಲ್ದಿರೋ ಸಕ್ಕು ತರ ಪಾಂಡುರಂಗನ್ ಭಕ್ತಿಲಿ ಮುಳುಗಿ ತೇಲೋದೇ ತಾನೇ? ಅಮ್ಮ, ಇಲ್ ನೋಡು, ಒಂದ್ ವೇಳೆ ಬಾಬಾ ಅವರ ದಯೆ ನಮ್ಮ ಮೇಲೆ ಇಲ್ದೇ ಇದ್ದಿದ್ರೆ ಇಷ್ಟ ಆಸ್ತಿ ನಾನು ಹೇಗ್ ಸಂಪಾದನೆ ಮಾಡ್ತಿದ್ದೆ? ಬಾಬಾ ಅವರ ಆಜ್ಞೆನ ನಾವು ಪಾಲಿಸ್ಲೇಬೇಕು. ನೀನು ನನಗ್ ವಿರುದ್ಧವಾಗಿ ನಡ್ಕೋತೀನಿ ಅಂದ್ರೆ ನಿನ್ನಿಷ್ಟ ದಿಗು. ನಿನ್ನ ತಾಯಿ ತಪ್ಪು ಮಾಡ್ತಿದ್ದಾಳೆ ಅಂತ ನಿನಗ ಅನ್ಸಿದ್ರೆ ನೀನ್ ನನ್ ಮಾತೆ ಕೇಳ್ಬೇಡ. ನಿನ್ನಿಷ್ಟ ಬಂದ ಹಾಗೆ ಮಾಡ್ಕೋ. ಹಾಗೆ ಹೇಳ್ಬೇಡ ಅಮ್ಮ, ನೀನ್ ಏನು ಅಂತ ನನಗೆ ಗೊತ್ತು. ಬಾಯಲ್ಲಿ ಹೇಳಿದ್ರೆ ಸಾಲ್ದು. ಹೆಂಡತಿ ಕಾಲಿಟ್ಟ ತಕ್ಷಣ ನಾನು ಹೇಳಿದ್ದನ್ನೆಲ್ಲ ಮರ್ತ್ಬಿಟ್ಟೆ. ಇಲ್ಲಿ ನೋಡೋದಿಗೋ, ನನ್ನ ಮಾತನ್ನ ನೀನ್ ಧಿಕ್ಕರಿಸ್ಬೇಕು ಅನ್ಕೊಂಡ್ರೆ ಸಕ್ಕು ಅಂತ ಮೂರ್ಖಳನ್ನ ಬುದ್ಧಿ ಇಲ್ದಿರೋ ಹುಡುಗಿನ ಆಧರಿಸ್ತೀಯಾ ಅಂತಂದ್ರೆ ನಿನ್ನಿಷ್ಟ. ಅವಳು ಕೀರ್ತನೆ ಹಾಡ್ತಾಳೆ, ನೀನು ಮೃದಂಗ ಬಾರ್ಸು. ಇಬ್ರು ಗುಡಿ ಗೋಪುರಗಳನ್ನ ಸುತ್ತಾಡ್ಕೊಂಡಿರಿ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ನಾನು ನಿನ್ನ ಹೆತ್ತ ತಾಯಿ, ನೀನು ಒಳ್ಳೇದನ್ನೇ ಬಯಸೋಳು. ನನ್ನ ಎದುರು ಹಾಕೊಂಡ್ರೆ ಕಷ್ಟ ಪಡ್ತೀಯ. ಹೋಗು
ಹೋಗಿ ಮೃದಂಗ ತಗೊಂಡ್ ಬಾ. ನಿನ್ ಹೆಂಡ್ತಿನ ತಲೆ ಮೇಲೆ ಕೂರ್ಸ್ಕೋ. ನಾನು ಕೆಲ್ಸಕ್ ಬಾರ್ದೋಳು, ಬುದ್ಧಿ ಇಲ್ದೇನೋ ಮೂರ್ಖಳು ನಾನು. ಅಮ್ಮ ಅಮ್ಮ, ಬೇಡಮ್ಮ, ನೀನ್ ಹಾಗೆ ಮಾತಾಡ್ಬೇಡ ಅಮ್ಮ. ನೀನು ನಮ್ಮೆಲ್ರಿಗೋಸ್ಕರ ತುಂಬಾನೇ ಮಾಡಿದ್ಯಾ. ರಕ್ತ ಬೆವರು ಸುರಿಸಿ ಈ ಮನೆನ ಉಳಿಸಿದ್ಯಾ. ನಾನು ನಿನ್ ಮಾತು ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಳಲ್ಲ ಅಮ್ಮ. ಪಾಂಡುರಂಗ, ನೀನೇನು ಚಿಂತೆ ಮಾಡ್ಬೇಡ. ನಮ್ಮನ್ನ ಮನೆ ಒಳಗ್ ಸೇರಿಸ್ತಾರೆ, ಖಂಡಿತ ಸೇರಿಸ್ತಾರೆ. ನಾನ್ ನಿನ್ನ ಒಂಟಿಯಾಗಿ ಬಿಟ್ಟು ಒಳಗ್ ಹೋಗಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನ್ ಇಷ್ಟು ಹಠದಿಂದ ನಡ್ಕೊಳ್ಳೋದು ನನಗಿಷ್ಟ ಆಗ್ತಿಲ್ಲ. ಇವಳು ಕಣ್ಗಳು ಎಷ್ಟೊಂದು ನಿರ್ಮಲವಾಗಿವೆ, ಪ್ರೀತಿಯಿಂದ ತುಂಬಿವೆ. ಇವಳು ತುಂಬಾನೇ ಸುಸ್ತಾಗಿದ್ದಾಳೆ. ಆದ್ರೆ ನೀನು ನಾನು ನಿನ್ನನ್ನ ಕಾಪಾಡ್ತೀನಿ ಅಂತ ಮಾತ್ರ ಅನ್ಕೋಬೇಡ ಸಕ್ಕು. ನಾನು ನಿನಗೆ ಯಾವ ರೀತಿಲೂ ಸಹಾಯ ಮಾಡೋದಕ್ಕಾಗಲ್ಲ. ನೀನು ನಮ್ಮಮ್ಮನ್ನ ಈ ರೀತಿ ಅವಮಾನ ಮಾಡೋದನ್ನ ನಾನು ಸಹಿಸಲ್ಲ. ಸಕ್ಕು, ನೀನ್ ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ. ನೀನು ಜೀವನ ಪೂರ್ತಿ ಇರ್ಬೇಕಾಗಿರೋದು ಈ ಮನೆಯಲ್ಲೇನೆ. ಮತ್ತೆ ಅವ್ರು ಹೇಳ್ದಾಗೆ ನೀನ್ ಕೇಳ್ಬೇಕಲ್ವಾ? ಯಾಕೆ ಹೀಗೆ ಹಠ ಮಾಡ್ತಾ ಇದ್ಯಾ? ಏನಂದ್ರೆ ಅತ್ತೆ ಅವ್ರನ್ನ ಎದುರು ಹಾಕೊಳ್ಳೋದು ನನ್ನ ಉದ್ದೇಶ ಅಲ್ಲ. ನಿಜವಾಗ್ಲೂ ನಾನು ಹಠ ಮಾಡ್ತಿಲ್ಲ. ಪಾಂಡುರಂಗನ ನನ್ ಜೊತೆ ಇರೋಕ್ ಬಿಡಿ ಅಂತ ಬೇಡ್ಕೋತಿದೀನಿ. ನಿಮ್ ಕಾಲಕ್ ಬೀಳ್ತೀನಿ, ಅತ್ತೆಯವ್ರ ಮಾತ್ ಕೇಳ್ತೀನಿ, ಅವ್ರ ಏನ್ ಹೇಳಿದ್ರು ಮಾಡ್ತೀನಿ. ಇಷ್ಟೊಂದ್ ಬಿಡಿಸ್ ಹೇಳಿದ್ರು ಕೂಡ ನೀನ್ ಮತ್ತೆ ಪಾಂಡುರಂಗನ ತರ್ತೀನಿ ಅಂತ ಹೇಳ್ತಿದ್ಯಾ. ನಿನ್ ಹಠಮಾರಿ ತಂದಿಂದ ಕೊನೆಗೆ ನಿನ್ ಆರೋಗ್ಯ ಹಾಳಾಗತ್ತೆ. ನಿನ್ ಬಗ್ಗೆ ಯೋಚನೆ ಮಾಡು. ನೀನ್ ತುಂಬಾನೇ ಸುಸ್ತಾಗಿದ್ಯಾ. ಬುದ್ಧಿವಂತೆಯಾಗಿ ನಾನು ಹೇಳಿದ್ದನ್ ಕೇಳು. ಹಠಮಾರಿತನನ ಬಿಟ್ಟು ನೀನು ನಮ್ಮಮ್ಮ ಹೇಳ್ದಾಗ ಮಾಡು. ನೀವು ಕೂಡ ಹಾಗನ್ಬೇಡಿ. ನಾನು ನನ್ ಪಾಂಡುರಂಗನಿಗೆ ಮಾತ್ ಕೊಟ್ಟಿದ್ದೀನಿ, ಅವನನ್ನ ಅತ್ತೆ ಮನೆಗ್ ತಗೊಂಡು ಹೋಗ್ತೀನಿ ಅಂತ. ಈಗ ನಾನು ಅವನಿಲ್ದೆ ಒಳಗ್ ಹೋದ್ರೆ ಅವನ್ ತುಂಬಾ ದುಃಖ ಪಡ್ತಾನೆ. ನಿಮಗ್ ಕೈ ಮುಗಿತೀನಿ. ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಕೇಳಲ್ಲ. ಸಕ್ಕು, ಸಪ್ತಪದಿ ಸಮಯದಲ್ಲಿ ನೀನ್ ನನಗೆ ಮಾತ್ ಕೊಟ್ಟಿದ್ಯಾ. ಗಂಡ ಮತ್ತೆ ಗಂಡನ್ ಕುಟುಂಬಕ್ಕೋಸ್ಕರ ಕಷ್ಟಪಡ್ತೀನಿ ಅಂತ. ಗಂಡನ್ ಮಾತಿನ ಪ್ರಕಾರ ನಡ್ಕೋತೀನಿ ಅಂತ ಅಂದಿದ್ದೆ. ಗಂಡನ್ ಮಾತನ್ನ ಕೇಳ್ತೀನಿ ಅಂದಿದ್ದೆ. ಹೌದಾ ಇಲ್ವಾ? ಹೌದು. ಆ ಮಾತನ್ನ ಏನು ಕುಳಿಸ್ಕೊಳ್ತಾ ಇಲ್ಲ. ಬದ್ಲಾಗ್ ನನಗೆ ನಿನ್ ಸಲಹೆ ಕೊಡ್ತೀಯಾ?